ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಟ್ಟಿತ್ತು. ಇದೀಗ ಮುಂಗಾರು ಮಳೆಯ ಆರ್ಭಟ ಕೂಡ ಅಷ್ಟೇ ಎಫೆಕ್ಟ್ ಕೊಡ್ತಾ ಇದೆ. ಅಷ್ಟಿಗಲ್ಲ, ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಇವತ್ತು ಕೂಡ ಮಳೆ ಮುಂದುವರೆದಿದೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಂತೂ ಬಿಎಂಟಿಸಿ ಬಸ್ ಮುಳುಗೋಯ್ತು. ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಅಂಡರ್ ಪಾಸ್ನಲ್ಲಿ ಬಸ್ ಒಂದು ಅರ್ಧಕ್ಕೆ ಮುಳುಗೋಗಿದೆ. ನೀರು ಹೆಚ್ಚಾಗ್ತಾ ಇದ್ದಂತೆ ಅರ್ಧದಲ್ಲೇ ಬಸ್ ಅನ್ನ ಚಾಲಕರು ನಿಲ್ಲಿಸಿದ್ದಾರೆ. ಹಿಂದೆ ಹೋಗೋದಕ್ಕಾಗಲಿಲ್ಲ, ಮುಂದೆ ಬರೋದಕ್ಕಾಗಲಿಲ್ಲ. ಹೀಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ರು. ಬಿಎಂಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಸ್ಥಳೀಯರು ಹೊರತಂದ್ರು. ವೃದ್ಧೆಯರಿದ್ರು, ಮಹಿಳೆಯರಿದ್ರು, ಮಕ್ಕಳಿದ್ರು, ಅವರೆಲ್ಲರೂ ಸೇರಿ 20 ಜನ ಪ್ರಯಾಣಿಕರಿದ್ರು. ಅವರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳದಲ್ಲಿ. ಸದ್ಯ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಂಡರ್ ಪಾಸ್ನಲ್ಲಿ ಬಸ್ ಹೋಗ್ತಾ ಇತ್ತು, ನೀರು ತುಂಬ್ಕೊಂಡ್ಬಿಡ್ತು, ಬಸ್ ಕೂಡ ಅಲ್ಲೇ ನಿಂತ್ಕೊಳ್ತು. ಹೀಗಾಗಿ ಬಸ್ನಲ್ಲಿದ್ದಂತಹ 20 ಜನ ವೃದ್ಧರಿದ್ರು, ಮಹಿಳೆಯರಿದ್ರು, ಮಕ್ಕಳಿದ್ರು, ಅವರೆಲ್ಲರೂ ಕೂಡ ಅಲ್ಲಿ ಓಡಾಡ್ತಾ ಇದ್ದಂತಹ ಅಥವಾ ಅಕ್ಕಪಕ್ಕದಲ್ಲಿದ್ದಂತಹ ಸ್ಥಳೀಯರು ಅವರನ್ನು ರಕ್ಷಣೆ ಮಾಡಿದ್ರು. ಬಹುತೇಕವಾಗಿ ಬರುವಂತಹ ದೃಶ್ಯಗಳು ಇದು ಸಾಮಾನ್ಯ ಆಗಿಬಿಟ್ಟಿದೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಅಂಡರ್ ಪಾಸ್ನಲ್ಲಿ ನೀರು ಪಾಸಾಗೋದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಇನ್ನೂ ಕೂಡ ಮಾಡಿಲ್ಲ. ಮುಂಗಾರು ಪೂರ್ವ ಮಳೆ ಲಾಸ್ಟ್ ಮಂತು ಒಂದು ವಾರ ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಅದರಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿತ್ತು. ಹೀಗಾಗಿ ಮುಂಗಾರು ಮಳೆ ಆರ್ಭಟ ಹೆಚ್ಚಿರುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇತ್ತು. ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ಕೊಟ್ಟಿದ್ರು ಸಿಟಿ ರೌಂಡ್ಸ್ ಹೊಡೆದಂತಹ ಸಂದರ್ಭದಲ್ಲಿ. ಇದೀಗ ಮತ್ತೆ ಅದೇ ರೀತಿಯಾಗಿ ಅವಘಡಗಳು, ಅವಾಂತರಗಳು ಮರುಕಳಿಸ್ತಾನೆ ಇದೆ. ಸದ್ಯ ಶೇಷಾದ್ರಿಪುರಮಲ್ಲಿ ಆಗಿರುವಂತಹ ಅವಾಂತರ ಇದು. ಮಳೆ ಬಂದು ಫುಲ್ಲು ತುಂಬಿಟ್ಟಿತ್ತು. ಬಸ್ಸವ್ರು ಬಂದರು, ಪಾಪ ಅದು ಬಸ್ಸು ನಿಂತೋಗ್ಬಿಟ್ಟಿತ್ತು. ಬಸ್ಸು ನಿಂತೋಗಿ ಒಂದು ಕಾರ್ ಬೇರೆ ನಿಂತೋಗಿ, ಚಿಕ್ಕದು ಸ್ಕೂಟ್ರ್ ಬೇರೆ ನಿಂತೋಗಿತ್ತು. ಯಾರು ಬಂದಿಲ್ಲ. ನಾವು ನೋಡ್ಬಿಟ್ಟು ಏನಪ್ಪ ಇದಂತ ಓಡ್ ಬಂದ್ವಿ. ನೋಡಿದ್ರೆ ಬಸ್ಸು ನಿಂತಿತ್ತು. ಬಸ್ಸಲ್ಲಿ ನೋಡಿದ್ರೆ ಜನ ಇದ್ರು, ಲೇಡೀಸು, ವಯಸ್ಸಾದವರೆಲ್ಲ ಇದ್ರು. ಕರ್ಕೊಂಡೋಗಿ ಸೈಡಿಗೆ ಬಿಟ್ಟು ಅವ್ರನ್ನ ಇದು ಮಾಡಿ ನಮ್ಮ ಛತ್ರಿ ಕೊಟ್ಟು ಕಳ್ಸಿದೀವಿ. ಒಂದು 20 ಜನ ಇದ್ರು ಸರ್, ಒಂದು 20 ಜನ ಪ್ಯಾಸೆಂಜರ್ ಇದ್ರು. ನೋಡಿ, ಮಳೆಯಿಂದಾಗಿ ನಮ್ಮ ಮೆಟ್ರೋ ಟ್ರ್ಯಾಕ್ ಮೇಲೂ ಕೂಡ ಮರ ಬಿದ್ದುಬಿಡ್ತು. ಎಂಜಿ ರಸ್ತೆ ಮತ್ತು ಟ್ರಿನಿಟಿ ನಡುವಿನ ಟ್ರ್ಯಾಕ್ ಮೇಲೆ ಮರ ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಈ ಕಾರಣದಿಂದಾಗಿ ಎಂಜಿ ರೋಡ್ ಮತ್ತು ಇಂದಿರಾನಗರ ನಡುವೆ ಮೆಟ್ರೋ ರೈಲು ಸ್ಥಗಿತಗೊಳ್ಳುತ್ತೆ. ಇಂದಿರಾನಗರ ವೈಟ್ಫೀಲ್ಡ್ ನಡುವೆ ನಮ್ಮ ಮೆಟ್ರೋ ಸಂಚಾರವನ್ನ ಬಂದ್ ಮಾಡಲಾಗುತ್ತೆ ಮರ ಬಿದ್ದ ಕಾರಣ. BMRCL ನಿಂದ ಟ್ರ್ಯಾಕ್ ಮೇಲೆ ಬಿದ್ದಿರುವಂತಹ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ಆಯಿತು. ಮರ ಬೀಳೋದು, ಲೈಟ್ ಕಂಬ ಬೀಳೋದು, ನೀರು ತುಂಬಿಕೊಳ್ಳೋದು, ವಾಹನ ದಟ್ಟಣೆ ಆಗೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಬೀಳೋ ಹಂತದಲ್ಲಿರುವಂತಹ ಮರಗಳನ್ನು ತೆರವು ಮಾಡುವಂತಹ ಕೆಲಸಗಳಾಗಬೇಕಾಗಿದೆ. ಇನ್ನಷ್ಟೇ ಗುರುತು ಮಾಡಬೇಕು ಮೊದಲನೇದಾಗಿ ಯಾವ್ಯಾವ ಮರಗಳು ಬೀಳೋ ಹಂತದಲ್ಲಿದ್ದಾವೆ, ಗಾಳಿ, ಜೋರು ಗಾಳಿ ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ್ಯಾವ ಮರ ಬೀಳುತ್ತೆ, ಪ್ರಮುಖ ಸ್ಥಳಗಳನ್ನು ಮಾರ್ಕ್ ಮಾಡಬೇಕಾಗತ್ತೆ. ಸದ್ಯ ಅದೇ ರೀತಿಯಾದಂತಹ ಘಟನೆಯೂ ಕೂಡ ಇಲ್ಲ ಆಗಿರೋದು. ನೋಡಿ, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಂಡರ್ ಪಾಸ್ನಲ್ಲಿ ಬಸ್ ನಿಂತಿರೋದು ನೀರು ತುಂಬಿಕೊಂಡಿದ್ದ ಕಾರಣ, ಮತ್ತೊಂದು ಕಡೆ ಮರ ಬಿದ್ದಿದೆ. ಮರ ಬಿದ್ದಂತಹ ಪರಿಣಾಮ ಮೆಟ್ರೋ ಓಡಾಟವನ್ನ ಸ್ಥಗಿತ ಮಾಡಲಾಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಂಜಿ ರಸ್ತೆ ಮತ್ತು ಟ್ರಿನಿಟಿ ಇವೆರಡರ ಮಧ್ಯೆ ಇರುವಂತಹ ಟ್ರ್ಯಾಕ್ ಅದು, ಆ ಸ್ಥಳ ಅದು. ಅಲ್ಲಿ ಮರ ಬಿದ್ದೋಗಿರೋದು. ನೆಕ್ಸ್ಟ್, ಬೆಂಗಳೂರಿನಲ್ಲಿ ಗುಡುಗು, ಸಿಡಿಲು ಸಹಿತ ಭಾರಿ ಮಳೆ ಆಯ್ತು ಇವತ್ತು ಸಂಜೆ. ನಗರದ ಹಲವು ಕಡೆಗಳಲ್ಲಿ ಬೃಹತ್ ಮರಗಳು ಧರೆಗುರುಳಿದೆ. ನೋಡಿ, ಈಗಷ್ಟೇ ಹೇಳ್ತಾ ಇದ್ದೆ, ಮಾರ್ಕ್ ಮಾಡಬೇಕು ಬೀಳುವಂತಹ ಮರಗಳು, ಬೀಳೋ ಪರಿಸ್ಥಿತಿಯಲ್ಲಿ ಇರುವಂತಹ ಮರಗಳನ್ನು. ಬೆಂಗಳೂರಿನ ಪೀಣ್ಯದಲ್ಲಿ ಕಾರಿನ ಮೇಲೆ ಮರವೊಂದು ಬೀಳ್ತು. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಚಾಲಕನ ರಕ್ಷಣೆ ಮಾಡಲಾಗಿದೆ. ವೆಗಾ ಸಿಟಿ ಮಾಲ್ ಇದ್ರ ಬಳಿ ಬೃಹತ್ ಮರವೊಂದು ಧರೆಗುರುಳು ಇರೋದು, ಅಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಾಂದ್ರೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ವೆಗಾ ಸಿಟಿ ಮಾಲ್, ಅಲ್ಲಿ ಬೃಹದಾಕಾರದ ಮರ ಧರೆಗುರುಳಿದೆ. ಜಯನಗರದ 4ನೇ ಟಿ ಬ್ಲಾಕ್ ಬಳಿ ಮರ ಧರೆಗುರುಳಿದೆ. ಮತ್ತೊಂದು ಕಡೆ ರಾಜಾಜಿನಗರದಲ್ಲೂ ಕೂಡ ಅಷ್ಟೇ, ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಮರ ಧರೆಗುರುಳಿದೆ. ಒಂದಲ್ಲ ಎರಡಲ್ಲ 3-4 ಕಡೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿದೆ. ಈಗಷ್ಟೇ ಹೇಳ್ತಾ ಇದ್ದೆ ನೋಡಿ, ಪೀಣ್ಯದಲ್ಲಾಗಿರುವಂತಹ ಘಟನೆಯ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಈಗಷ್ಟೇ MG ರೋಡ್ ಮತ್ತು ಟ್ರಿನಿಟಿ ರೋಡ್ ರಸ್ತೆ ಸಂಪರ್ಕ, ಅಂದರೆ ಮೆಟ್ರೋ ಸಂಪರ್ಕ, ಆ ಮಧ್ಯದಲ್ಲಿ ಮರ ಬೀಳ್ತು. ಹೀಗಾಗಿ ಅಲ್ಲಿ ಮೆಟ್ರೋ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ತೆರವು ಕಾರ್ಯಾಚರಣೆ ಮಾಡಿದ್ರು, ಫೈನ್. ಇಲ್ಲೂ ಕೂಡ ಅಷ್ಟೇ ನೋಡಿ, ಪೀಣ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಕಾರು ಮೇಲೆ ಬೃಹದಾಕಾರದ ಮರ ಧರೆಗುರುಳಿರೋದು.
ರಾಜಾಜಿನಗರದಲ್ಲೂ ಕೂಡ ಅಷ್ಟೇ ಮರ ಬಿದ್ದಿದೆ, ಬನ್ನೇರುಘಟ್ಟದಲ್ಲೂ ಕೂಡ ಅಷ್ಟೇ. ಇದಷ್ಟೇ ಅಲ್ಲ, ಕೇವಲ 3 ಸ್ಥಳ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ಮತ್ತೆ ಅವಾಂತರಗಳು ಇನ್ನು ಮುಂದೆಯೂ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು. ಇನ್ನು ರಾಮಕೃಷ್ಣ ಆಶ್ರಮ, ಅದರ ಬಳಿ ಕಾರಿನ ಮೇಲೆ ಮರ ಉರುಳಿ ಬಿದ್ದಿದೆ ನೋಡಿ, ಇಲ್ಲೂ ಕೂಡ ಅಷ್ಟೇ ಮರ ಉರುಳಿ ಬಿದ್ದು ಕಾರು ಸಂಪೂರ್ಣವಾಗಿ ಚಿಕ್ಕಮಾಯಿತು. ಪಾಪ EMI ತಗೊಂಡಿರ್ತಾರೆ, ಸಾಲ ಸೋಲ ಮಾಡಿ ತಗೊಂಡಿರ್ತಾರೆ. ಈ ಬೃಹದಾಕಾರದ ಮರ ಬಿದ್ದು ಸಂಪೂರ್ಣವಾಗಿ ಜಖಮ ಆದರೆ ಏನು ಮಾಡೋದು? ಬೆಂಗಳೂರಿನ ಬಸವನಗುಡಿಯ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮಕೃಷ್ಣ ಆಶ್ರಮದ ಬಳಿ ನಡೆದಿರುವಂತಹ ಘಟನೆ ಇದು ನೋಡಿ. ವಿಜಯ್ ಸರ್, ಗಮನಿಸ್ತಾ ಇದ್ದೀವಿ ಮಳೆ ಎಷ್ಟು ಮಟ್ಟಿಗೆ ಅವಾಂತರ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿ. ಪಾಪ EMI ಕಷ್ಟಪಟ್ಟು ಸಾಲ ಸೋಲ ಮಾಡಿ ಅಥವಾ ಕೂಡಿಟ್ಟ ಹಣದಲ್ಲಿ ಏನೋ ತಗೊಂಡಿರ್ತಾರೆ. ಈ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತೆ. ಬೃಹದಾಕಾರದ ಮರ ನೋಡಿ, ಕಂಪ್ಲೀಟಾಗಿ ಆ ಕಾರು ಜಖಮ ಆಗಿಬಿಟ್ಟಿದೆ. ನೋಡಿ, ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹೊಳಿಮಾವು ರಸ್ತೆಯಲ್ಲಿ ಮರ ಧರೆಗುರುಳಿದೆ. ಪಾನಿಪುರಿ ಅಂಗಡಿಯ ಮೇಲೆ ಮರ ಬಿದ್ದಿದ್ದರಿಂದಾಗಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಲಾಗಿದ್ದಂತಹ 10 ಬೈಕ್ಗಳು ಕೂಡ ಜಖಮಾಗಿದೆ. ನೋಡಿ, ಈಗಾಗಲೇ ಹೇಳಿದೆ, ಇದು ಜಸ್ಟ್ 3 ಕಡೆ ಮಾತ್ರ ಅಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಆಗ್ತಾ ಇದೆ ನೋಡಿ. ಪೀಣ್ಯ, ಜಯನಗರ 4th ಬ್ಲಾಕು, ರಾಜಾಜಿನಗರ, ರಾಮಕೃಷ್ಣ ಆಶ್ರಮದ ಬಳಿ, ಇದೀಗ ಹುಳಿಮಾವು ಬಳಿ. ಇಲ್ಲೂ ಕೂಡ ಅಷ್ಟೇ, ಹುಳಿಮಾವಿನ ಬಳಿ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರು. ಪಾಪ ಮರ ಬಿದ್ದಿದೆ, ಫುಲ್ ಹಾಳಾಗಿದೆ. ಜೊತೆಗೆ ಬೈಕು, ಅಲ್ಲಿ ರೋಡ್ ಸೈಡಲ್ಲಿ 10 ಬೈಕ್ ನಿಲ್ಲಿಸಿದ್ರು. 10 ಬೈಕು ಕೂಡ ಜಖಮ ಆಗಿಬಿಟ್ಟಿದೆ. ಒಂದು ಮಳೆ ಬರ್ತಾ ಇರುತ್ತೆ, ಹೀಗಾಗಿ ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ರಕ್ಷಣೆ ಪಡ್ಕೊಳ್ಳೋದಕ್ಕೆ ಎಲ್ಲವೂ ನಿಂತಿರ್ತಾರೆ. ಬಟ್ ನೋಡಿದ್ರೆ ಇಲ್ಲಿ ಈ ರೀತಿಯಾಗಿ ಆಚೆ ಬಂದು ನೋಡಿದ್ರೆ ಈ ರೀತಿಯಾಗಿ ಅವಾಂತರ ಸೃಷ್ಟಿ ಆದರೆ ಏನು ಮಾಡೋದು? ಯಾರ ಸಮಸ್ಯೆ ಇದು ಗೊತ್ತಿಲ್ಲ. ಬಟ್ ಇದು ದೊಡ್ಡ ಮಟ್ಟಕ್ಕೆ ಅವಾಂತರಗಳು ಸೃಷ್ಟಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ BBMP ಆದರೂ ಏನಾದರೂ ಕ್ರಮ ತೆಗೆದುಕೊಳ್ಬೇಕು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಎಷ್ಟಿದೆ ಅಂತ ಹೇಳಿ, ಧಾರಾಕಾರ ಮಳೆಗೆ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಧರೆಗುರುಳಿದೆ ಮರಗಳು. ಕೆಜಿ ರಸ್ತೆಯ ಪೋತೀಸ್ ಮುಂಭಾಗ ಮರ ಧರೆಗುರುಳಿರೋದು ನೋಡಿ, ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಿ. ಬೃಹದಾಕಾರದ ಮರ ಬಿದ್ದ ಪರಿಣಾಮವಾಗಿ ಹಲವು ವಾಹನಗಳು ಅಲ್ಲಿ ಜಖಮ ಆಗಿದೆ. ಸ್ಥಳೀಯರು ಅದರಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬೈಕ್ ನಿಲ್ಲಿಸಿದ್ರೋ ಅಥವಾ ಇನ್ನೊಂದೇನೋ ಅದರಿಂದ ಏನಾದರೂ ಅವಾಂತರ ಆಯ್ತಾ ನೋಡಿ, ಬೈಕ್ ಜಖಮ ಆಗೋಗಿದೆ. ನಗರದಲ್ಲಿ ಹಲವು ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಎಲ್ಲೆಲ್ಲಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದೆ ನೋಡೋಣ. ನಮ್ಮ ಪ್ರತಿನಿಧಿಗಳು ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಭರತ್, KG ರೋಡ್ನಿಂದ, ಲಕ್ಷ್ಮಿ, ಬಸವೇಶ್ವರ ನಗರದಿಂದ. ಮೊದಲಿಗೆ ನಾನು ಭರತ್ ಹತ್ರ ಹೋಗ್ತೀನಿ, KG ರೋಡ್ನಲ್ಲಿ. ಭರತ್, KG ರೋಡ್ನಲ್ಲಿ ಏನಾಯಿತು? ಮಳೆ ಬಂದ ಪರಿಣಾಮ, ಜೊತೆಗೆ ಮರಗಳು ಕೇವಲ ಅಲ್ಲಷ್ಟೇ ಅಲ್ಲ, ನಗರದ ಹಲವು ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಬೀಳೋ ಹಂತದಲ್ಲಿರುವಂತಹ ಮರಗಳನ್ನು ಮಾರ್ಕ್ ಮಾಡಿ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಬೇಕು BBMP. ಇನ್ನು ಯಾಕೆ ಲೇಟ್ ಮಾಡ್ತಾ ಇದೆ? ಈಗಷ್ಟೇ ಮುಂಗಾರು ಆರ್ಭಟ ಶುರುವಾಗಿರೋದ್ರಿಂದಾಗಿ. ಶರತ್, ಈಗಾಗಲೇ ಏನೋ ಮುಂಗಾರು ಆರಂಭ ಆಗುವುದಕ್ಕೂ ಮುನ್ನ ಸೂಚನೆ ನೀಡಿದಂತಹ ವರುಣ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲೂ 6:30ಯಿಂದ ಸರಿಸುಮಾರು 6:30ರಿಂದ 9 ಗಂಟೆವರೆಗೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಹಲವು ಅಂಡರ್ ಪಾಸ್ಗಳು ಜಲಾವೃತವಾದರೆ ಹಲವು ಕಡೆಗಳಲ್ಲಿ ವಾಹನಗಳ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಜಖಮ್ ಆಗಿರುವಂತಹ ಒಂದು ಘಟನೆ ನಡೆದಿದೆ. ಸೊ ನಾನೀಗ ಏನು ಮೆಜೆಸ್ಟಿಕ್ ಪಕ್ಕದಲ್ಲಿ ಇರತಕ್ಕಂತಹ ಪೋತಿಸ್ ಏನಿದೆ, ಸೊ ಈ ಪೋತಿಸ್ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕಾಣಬಹುದು ಬೃಹತ್ ಆಕಾರದ ಒಂದು ಮರ ಈ ಮಳೆಯ ಹೊಡೆತಕ್ಕೆ ಒಂದು ಧರೆಗುರುಳಿರುವಂಥದ್ದು. ಪರಿಣಾಮ ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳು ಈ ಒಂದು ಘಟನೆಯಲ್ಲಿ ಜಖಮಾಗಿವೆ. ಅದರಂತೆ ಈ ಒಂದು ಮರದ ಕೆಳಭಾಗದಲ್ಲಿ ಏನು ಕೆಲವು ಹಣ್ಣು ಮಾರಾಟ ಮಾಡ್ತಕ್ಕಂತಹ ವ್ಯಾಪಾರಿಗಳು ಕೂಡ ತಮ್ಮ ಹಣ್ಣನ್ನು ಇಟ್ಟಿದ್ರು. ಆಗ ಅದು ಕೂಡ ಸಂಪೂರ್ಣವಾಗಿ ಇದೀಗ ಮರ ಬಿದ್ದಂತಹ ಪರಿಣಾಮವಾಗಿ ಹಣ್ಣುಗಳೆಲ್ಲ ಇದಾಗಿರುವಂಥದ್ದು. ಜೊತೆಗೆ ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡಿದೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ, ಮತ್ತೊಂದು ಕಡೆಯಲ್ಲಿ ಶೇಷಾದ್ರಿಪುರಂ ಏನು ಅಂಡರ್ ಪಾಸ್ ಏನಿದೆ, ರೈಲ್ವೆ ಬ್ರಿಡ್ಜ್ನ ಅಂಡರ್ ಪಾಸ್, ಸೊ ಈ ಒಂದು ಅಂಡರ್ ಪಾಸ್ ಭಾಗದಲ್ಲಿ ಸುಮಾರು 3ರಿಂದ 4 ಅಡಿಗಳಷ್ಟು
ನೀರು ನಿಂತ ಪರಿಣಾಮವಾಗಿ ಏನು ಬಸ್ BMTC ಬಸ್ ನಿಂತು ಸಾಕಷ್ಟು ಪ್ರಯಾಣಿಕರು ತೊಂದರೆ ಅನುಭವಿಸುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಹಾಗೆಯೇ ರೈಲ್ವೆ ಪ್ಯಾರಲ್ ರೋಡ್ ಇರ್ಬೋದು ಮತ್ತು ಪೀಣ್ಯ ಇರ್ಬೋದು, ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಮರ ಕೂಡ ಧರೆಗುರುಳಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾಗ್ತದೆ, ಈ ಒಂದು ಮರಗಳು ಉರುಳಲು ಕಾರಣ ಏನು ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ಅವಲೋಕನ ಮಾಡಬೇಕಾಗ್ತದೆ. ಕಾರಣ ಈ ಒಂದು ಮರದ ಒಂದು ದೃಶ್ಯಗಳು ಕಾಣ್ತಾ ಇರ್ಬೋದು ಶರತ್. ಈ ಮರ ಏನಿದೆ, ಈ ಮರದ ಅಕ್ಕಪಕ್ಕದಲ್ಲಿ ಈಗಾಗಲೇ ಫುಲ್ ಸಂಪೂರ್ಣವಾಗಿ ಕಾಂಕ್ರೀಟ್ ಅನ್ನು ಹಾಕಲಾಗಿದೆ. ಮರ ಒಳಭಾಗದಿಂದ ಏನು ಕುಂಬು ಹಿಡಿದಿರುವಂತಹ ಪರಿಣಾಮವಾಗಿ ಹೊರಭಾಗದಲ್ಲಿ ಹಸಿಯಾಗಿದ್ರು, ಒಳಭಾಗದಲ್ಲಿ ಸಂಪೂರ್ಣವಾಗಿ ಕುಂಬು ಹಿಡಿದಿರೋದ್ರಿಂದ ಮರ ನೇರವಾಗಿ ಮೊದಲ ಮಳೆಗೆ ಈ ರೀತಿಯಾಗಿ ಉರುಳಿ ಬಿದ್ದಿದೆ. ಇದೇ ರೀತಿಯಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸಾಕಷ್ಟು ಮರಗಳಿವೆ. ಇವು ಮಳೆಗಾಲ ಆರಂಭವಾದ್ರೆ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡ್ತವೆ. ಅಂತಹ ಮರಗಳನ್ನ ತೆರವು ಮಾಡೋದಕ್ಕೆ BBMP ಅರಣ್ಯ ಘಟಕ ಮುಂದಾಗಬೇಕಾಗಿದೆ. ಅಂತಹ ಮರಗಳನ್ನ ಗುರುತು ಮಾಡಿ ಯಾವ ಮರಗಳು ಒಣಗಿ ನಿಂತಿವೆ, ಸೊ ಅಂತ ಮರಗಳನ್ನ ತೆರವು ಮಾಡಿ ಮುಂದಾಗುವಂತಹ ಅನಾಹುತಗಳನ್ನ ತಡೆಗಟ್ಟಬೇಕಾಗ್ತದೆ. ಅದರ ಜೊತೆಯಾಗಿ ಏನು ರಸ್ತೆಯಲ್ಲಿ ಹರಿತಕ್ಕಂಥ ನೀರು ನೇರವಾಗಿ ಡ್ರೈನೇಜ್ ಸೇರುವಂತಹ ಒಂದು ಕೆಲಸಕ್ಕೂ ಕೂಡ BBMP ಮುಂದಾಗಬೇಕಾಗುತ್ತೆ. ಕಾರಣ ಏನು ಅಂದ್ರೆ ಎಲ್ಲ ಒಂದು ರಾಜಕಾಲುವೆಗೆ ಸೇರುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಮೊದಲ ಮಳೆಯಾಗಿರೋದ್ರಿಂದ ಪ್ಲಾಸ್ಟಿಕ್ ಮತ್ತಿತರ ಬಾಟಲ್ಗಳು ಸೇರ್ಕೊಂಡಂತಹ ಪರಿಣಾಮವಾಗಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ಹೊಳೆಯಂತೆ ನೀರು ಹರಿಯುತ್ತೆ. ಇದರಿಂದಾಗಿ ವಾಹನಗಳು ಕೂಡ ಕೆಟ್ಟು ನಿಲ್ಲುತ್ತೆ. ಹೀಗೆ ಸಾಕಷ್ಟು ಅನಾಹುತಗಳಾಗುತ್ತೆ. ಆದ್ರೆ BBMP ಕೂಡ ಗಮನ ಹರಿಸಬೇಕಾಗ್ತದೆ. ಕಾರಣ ಏನು, ಜೂನ್ ಹತ್ರ ಬಂತು, ಇನ್ನೇನು ಮುಂಗಾರು ಕೂಡ ಆರಂಭವಾಗುತ್ತೆ. ಅದಕ್ಕಿಂತ ಒಂದು ತಿಂಗಳ ಮೊದಲೇ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸವನ್ನ BBMP ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ಏನು ಜೂನ್ ಆರಂಭವಾದ್ರು ನೋಡೋಣ BBMP ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಮತ್ತೊಂದ್ ಕಡೆ ಲಕ್ಷ್ಮಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಲಕ್ಷ್ಮಿ, ನೀವು ಬಸವೇಶ್ವರ ನಗರದಲ್ಲಿದ್ದೀರಿ, ಏನೇನು ಅವಾಂತರ ಸೃಷ್ಟಿ ಆಯ್ತು ಇವತ್ತಿನ ಮಳೆಯಿಂದಾಗಿ ಅಲ್ಲಿ? ಹೌದು ಶರತ್, ಏನು ಈಗಾಗಲೇ ಸುಮಾರು 2 ಗಂಟೆಗಳ ಕಾಲ ಬೆಂಗಳೂರಿನಾದ್ಯಂತ ಕೆಲವೆಡೆಗಳಲ್ಲಿ ಮಳೆ ಆಗಿರುವಂತದ್ದು. ಇದರಿಂದ ಸಾವಿರ ಸಮಸ್ಯೆಗಳು ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಸವೇಶ್ವರ ನಗರದಲ್ಲೂ ಕೂಡ ಮರಗಳು ಸುಮಾರು ಕಡೆಗಳಲ್ಲಿ ಮರಗಳು ನೆಲಕ್ಕುರುಳಿರುವಂತದ್ದು, ಅದ್ರ ಜೊತೆಗೆ ಕಂಬ ಕೂಡ ನೆಲಕ್ಕುರುಳಿರುವಂತದ್ದು. ಇದರಿಂದಾಗಿ ಇಲ್ಲಿ ಕರೆಂಟ್ ಪವರ್ ಕೂಡ ಕಟ್ ಮಾಡಿದ್ದಾರೆ. ಆದ್ರೆ ಇದೀಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಗಳಲ್ಲಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮರ ಏನು ಮೇನ್ ರೋಡಲ್ಲೇ ಕೂಡ ನೆಲಕ್ಕುರುಳಿರೋದ್ರಿಂದಾಗಿ ವಾಹನ ಸವಾರರಿಗೂ ಕೂಡ ಇಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ವಹಣೆ ಆಗಿರುವಂತದ್ದು. ಅದು ಅಲ್ಲದೆ ಈ ಮರದ ಕೆಳಗಡೆ ಕಾರ್ ಇರುವಂತಹದ್ದು, ಕಾರ್ ಕೂಡ ಜಖಮ್ ಆಗಿದೆ, ಸಂಪೂರ್ಣವಾಗಿ ಕಾರ್ ಕೂಡ ಜಖಮ್ ಆಗಿರುವಂತದ್ದು. ಅದ್ರ ಜೊತೆಗೆ ರಸ್ತೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಅಡ್ಡಗಟ್ಟಿರುವಂತಹದ್ದು. ಹಾಗಾಗಿ ಇಲ್ಲಿರುವ ಸ್ಥಳೀಯರು ತಮಗೆ ವಾಹನ ಸವಾರರು ಅನುಕೂಲ ಆಗ್ಲಿ ಅಂತ ಹೇಳಿ ತಾವೇ ಒಂದಷ್ಟು ರೆಂಬೆ ಕೊಂಬೆಗಳನ್ನ ತೆರವುಗೊಳಿಸುವುದರ ಮೂಲಕ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಆದರೆ ಯಾವುದೇ ರೀತಿಯಾಗಿ ಸಮಸ್ಯೆ ನಿವಾರಣೆಗೆ ಈಗಾಗಲೇ ಏನು ಸುಮಾರು 1 ಗಂಟೆಗಳಾಯಿತು ಈ ಮರ ನೆಲಕ್ಕುರುಳಿ. ಆದರೆ ಯಾವುದೇ ಕಾರಣಕ್ಕೂ BBMP ಅವರಾಗಲಿ ಯಾರು ಇಲ್ಲಿವರೆಗೂ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ ಈಗಾಗಲೇ ಈ ಮರ ಒಂದ್ ಕಡೆಗೆ ಪಕ್ಕದಲ್ಲಿ ಮನೆ ಇರುವಂಥದ್ದು, ಮನೆಯ ಮುಂಭಾಗದಲ್ಲಿ ಬಿದ್ದಿರೋದ್ರಿಂದ ಗೇಟ್ ಕೂಡ ಕ್ಲೋಸ್ ಆಗಿರುವಂಥದ್ದು. ಇಲ್ಲಿರುವ ಸ್ಥಳೀಯರಿಗೆ ಹೊರಗೆ ಬರೋಕ್ಕೂ ಆಗ್ತಾ ಇಲ್ಲ, ಒಳಗಡೆ ಇರೋಕ್ಕೂ ಆಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉದ್ಭವ ಆಗಿರುವಂಥದ್ದು. ಅದ್ರ ಜೊತೆಗೆ 1 ಗಂಟೆಗಳ ಕಾಲ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಬರದೇ ಇರುವಂತಹದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ವಹಿಸ್ತಾ ಇದ್ದಾರೆ BBMP ಅವರು ಅನ್ನುವಂಥದ್ದು ಇಲ್ಲಿರುವ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಶರತ್, ಥ್ಯಾಂಕ್ ಯು ಲಕ್ಷ್ಮಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.